ತುಂಬ ಖುಷಿ ಆಯಿತು. ಹಿಂದೆ ಎಲ್ಲ ಮಾಡಿದ ಪ್ರದರ್ಶನಗಳನ್ನು ನೋಡಿದ್ದೀವಿ ನಾವು ಈ ಥರ. ಸೊ ಈಗ ನಮ್ಮ ತಂದೆದೇ ಪ್ರದರ್ಶನ ಅವ್ರು ಬೇಸ್ಡ್ ಆನ್ ದಟ್. ಇದು ತುಂಬ ಹೆಮ್ಮೆಯ ಮತ್ತು ಸಂಗತಿ ನಮಗೆ. ಸೊ ಇಲ್ಲಿ ಹಾಗೆ ನೋಡ್ತಾ ಇದ್ದಾಗ ಬರೀ ಹೂಗಳೊಂದೇ ಅಲ್ಲ, ಡೆಫಿನೆಟ್ಲಿ ನಾವೆಲ್ಲ ಹೂಗಳ ಮಧ್ಯ ಓಡಾಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಅದರ ಜೊತೆಗೆ ಅಲ್ಲಿ ಹಿಂದೆ ಎಲ್ಲ ಒಂದಷ್ಟು ಸ್ಟ್ಯಾಚ್ಯೂಗಳನ್ನ ಮಾಡಿದ್ದಾರೆ, ಮತ್ತು ಎಲ್ಲ ಚಿತ್ರ ಬಿಡಿಸಿದಾರಲ್ಲ. ಸೊ ಅವುಗಳನ್ನ ನೋಡಿದಾಗ್ಲಂತೂ ಇದು ನಮ್ಮ ತಂದೆ ಹಳೆ ನೆನಪುಗಳು ಬಂದು, ಸೊ ಎಲ್ಲ ರೀತಿಯಿಂದನೂ ಒಂಥರ ಫುಲ್ ಪಿಕ್ಚರ್ ನಮ್ಮ ತಂದೆ ಬಂದಂಗಾಯಿತು. ಸೊ ಹೀಗಾಗಿ ಎಲ್ಲ ಗೊತ್ತಿದ್ರೂ ಸಹ ಈ ಮನುಷ್ಯ ಈ ರೀತಿ ಎಲ್ಲ ಬದುಕಿದ್ರಾ ಅನ್ನೋ ಒಂದು ವಿಸ್ಮಯ ನಮ್ಮ ಮನಸ್ಸಿಗೆ ಬಂತು. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಗಳನ್ನೆಲ್ಲ ಹಾಕಿದ್ದಾರೆ ಇವರು, ಅಂದರೆ ಇನ್ಫಾರ್ಮೇಷನ್ ಹೇಗೆ ಬರೆದಿದ್ದಾರೆ ಅಂದರೆ ಅದನ್ನೆಲ್ಲ ನೋಡಿದಾಗ ಗೊತ್ತಿಲ್ಲದಿರೋರ್ಗು ಇದು ಯಾವುದೋ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನೋ ಒಂದು ಅರಿವು ಬರುತ್ತೆ. ಅಷ್ಟೇ ಬೇರೆಯವ್ರಿಗೂ ಸಹ ಅದರಿಂದ ಪ್ರೋತ್ಸಾಹ ಬಂದು ತಾವು ಈ ಥರ ಆಗಬಹುದು, ಬರೀ ಸಂಕುಚಿತವಾಗಿ ಸಣ್ಣ ಸಣ್ಣ ವಿಚಾರಗಳ ಪ್ರಾಬ್ಲಮ್ಗಳಲ್ಲೇ ಸಿಕ್ಕಾಕೊಳೋ ಬದಲು ಈ ರೀತಿ ವಿಸ್ತಾರವಾಗಿ ಯೋಚನೆ ಮಾಡೋದ್ರಿಂದ ನಮ್ಮ ಜೀವನ ತುಂಬ ಚೆನ್ನಾಗಾಗುತ್ತೆ, ಆ ಥರ ಎಲ್ರಿಗೂ ಅನಿಸುತ್ತೆ ಅಂತಲೂ ಯೋಚನೆ ಮಾಡೋದು ನನ್ನ ಆಶೆ.